ಬಾರಿ ನಾನು ಮೃತರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಕ್ಕಂಥದ್ದಷ್ಟೇ ಅಲ್ಲ, ಅದು ದೊಡ್ಡ ಕುಟುಂಬ. ಅವರ ಕುಟುಂಬದ ಎಲ್ಲ ಸದಸ್ಯಗಳಿಗೆ ಈ ದುಃಖದ ಏನು ಒಡಲಿನಲ್ಲಿ ಅವರು ಸಿಲುಕಿದ್ದಾರೆ ಅದನ್ನೆಲ್ಲ ಸಹಿಸಿಕೊಂಡು ಅವರ ಮನಸ್ಸಿಗೆ ಶಾಂತಿಯನ್ನು ತಂದುಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ವಯಸ್ಸಾಯಿತು, 95 ವರ್ಷ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮಕ್ಕಳು, ಸೊಸೆಯರು ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದು ವಯಸ್ಸಿನ ತಕ್ಕಂತೆ ಪರಮಾತ್ಮ ಕರೆದಾಗ ನಾವು ಹೋಗಲಿಕ್ಕೆ ಸಿದ್ಧ ಇರಬೇಕು. ಆ ಹಿಂದಿನಿಂದ ಈ ಮಾತನ್ನು ಹೇಳ್ತೇನೆ. 95 ವರ್ಷ ಆಗಿ ಅವರು ನಮ್ಮ ನಗಲಿ ಹೋಗಿದ್ದಾರೆ, ಶಿವೈಕ್ಯರಾಗಿದ್ದಾರೆ. ಅವರ ಆತ್ಮಕ್ಕೆ ಪರಮಾತ್ಮ ಸದ್ಗತಿ ಶಿವಶ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ, ಸದ್ಗತಿಯನ್ನು ಕೊಡಲಿ ಅಂತೇಳಿ ಆ ಪರಮೇಶ್ವರಲ್ಲಿ ಪ್ರಾರ್ಥನೆ ಮಾಡಿ ಅವರ ಕುಟುಂಬಕ್ಕೆ ಈ ದುಃಖದ ಒಂದು ಸನ್ನಿವೇಶದಲ್ಲಿ ಅವರೆಲ್ಲರೂ ಇದನ್ನು ಸಹಿಸಿಕೊಳ್ತಕ್ಕಂಥ ಸರ್ವಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಕುಟುಂಬದ ಎಲ್ಲ ಸದಸ್ಯಗಳಿಗೆ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಶಿವಶಂಕರಪ್ಪನವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ತಾವು ಬೆಂಗಳೂರಿಗೆ ಹೋಗ್ತೀರಾ ಅಂತಿಮ? ಇಲ್ಲ, ನಾಳೆ ನಾನು ಸ್ಪೀಚ್ ಮಾಡ್ತೇನೆ. ನಾಳೆ ನನ್ನ ಸ್ಪೀಚ್ ಇದೆ. ಮೊನ್ನೆ ಮಾತಾಡಬೇಕಾಗಿದ್ದು, ನಾನು ಡಯಾಲಿಸಿಸ್ ಇರ್ತೀನಿ. ಮೈ ಪ್ರಾಬ್ಲಮ್. ಒಂದು ಚೇರ್ಮನ್ರಿಗೆ ಒಂದು ಲೆಟ್ರ್ ಬರೆದೆ, ಮಂಡೇ ಮಾತಾಡಿದ್ದೆ, ನಾಳೆ ಮಾತಾಡಿ. ಅದರಿಂದ ಅಲ್ಲೇದ್ರೆ ಹೋಗಿವೆ ನಾನು ಬೆಂಗಳೂರಿಗೆ. ದಟ್ಸ್ ವೈ ಐ ಆಮ್ ಸ್ಟೇ. ಅದಾದರೆ ನಾನು ಶುಕ್ರವಾರ ಹೋಗೋದಕ್ಕಿಂತ ಮುಂಚೆ ಚಳಿ ಕಡಿಮೆ ಆದರೆ, ಈ ಫಾಗ್ ಕಡಿಮೆ ಆದರೆ ನಿಮ್ಮನ್ನು ಸರಿ ಭೇಟಿ ಮಾಡಿ